ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ನಗರದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಆಚರಣೆ. ಕೋಲಾರ ನಗರದ ಸುವರ್ಣ ಕನ್ನಡ ಭವನದಲ್ಲಿ ಭಾನುವಾರ ಮಧ್ಯಾಹ್ನ 1 ಗಂಟೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ ಇವರ ಸಹಯೋಗದಲ್ಲಿ ಕೋಲಾರ ನಗರದ ಸುವರ್ಣ ಕನ್ನಡ ಭವನದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ಎಸ್ ಮಂಜುನಾಥ್, ಸವಿತಾ ಮಹರ್ಷಿಗಳು ಪವಾಡ ಪುರುಷರಾಗಿದ್ದರು. ನಂಬಿದ ಭಕ್ತರಿಗೆ ಬಸವಾದಿ ಶರಣರು ಸರ್ವರಿಗೂ ಸಮಪಾಲು, ಸಕಲರಿಗೆ ಲೇಸನ್ಯ ಬಯಸಿದ್ದರು. ಆದರೆ ಇಂದಿಗೂ ಸಮಾಜದಲ್ಲಿ ಅಸ್ಪೃಶ್ಯತೆ, ಜಾತೀಯತೆ ಹೋಗಿಲ್ಲ. ಅವರು ಸಾರಿದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸ ನಾವು ಮಾಡಬೇಕಿದೆ. ಸವಿತಾ ಸಮಾಜ ಸಣ್ಣರಾಗಿದ್ದರೂ ಇಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ರಾಜೇಂದ್ರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ ಸೇರಿದಂತೆ ಸವಿತಾ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಕನ್ನಡ ರಾಜ್ಯೋತ್ಸವ ಕಲಾಶ್ರೀ ಪುರಸ್ಕೃತರಾದ ದಿವಂಗತ ಆರ್ ಶ್ರೀನಿವಾಸುಲು ನಾದಸ್ವರ ವಿದ್ವಾನ್ರವರ ಸವಿ ನೆನಪಿನಲ್ಲಿ ನಾದಸ್ವರ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಮಾಜದ ಮುಖಂಡರಾದ ಕೋಟೆ ಶ್ರೀನಿವಾಸ್, ವಿ ಕೆಂಪರಾಜು, ಎಸ್ ಜೆ ನಾಗರಾಜ್, ಎಸ್ ನಾರಾಯಣಸ್ವಾಮಿ, ವೆಂಕಟೇಶ್, ಶ್ರೀನಿವಾಸುಲು, ವರಲಕ್ಷ್ಮಿ, ಶ್ರೀರಾಮುಲು, ಅವರ ಶಿಷ್ಯರು, ಕುಟುಂಬಸ್ಥರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಈ ಒಂದು ಕಾರ್ಯಕ್ರಮ ಮಾಡಬೇಕು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದಂಥ ವಿಜಯಲಕ್ಷ್ಮಿ ಮೇಡಮ್ಮನವರು ನಮಗೆ ಬಹಳಷ್ಟು ನಾದಸ್ವರ ಡೋಲು ಕಲಾವಿದರಿಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೂ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಗಮನ ಸೆಳೆದಿದ್ದು ಒಬ್ಬ ಸಹಾಯಕ ನಿರ್ದೇಶಕರು ನಮ್ಮ ಕಲಾವಿದರ ಜೊತೆಯಲ್ಲಿ ಕುಂತ್ಕೊಂಡು ಅವರು ನಾದಸ್ವರ ಡೋಲಕ್ಕೆ ತಾಳ ಹಾಕಿದ್ರು. ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ನಮ್ಮ ತಂದೆ ಜೊತೆಯಲ್ಲಿ 9 ವರ್ಷ ವಯಸ್ಸಿಂದ ನಮ್ಮ ತಂದೆ ಜೊತೆಯಲ್ಲಿ ನಾನು ಶ್ರುತಿ ಬಾರಿಸ್ಕೊಂಡು ನಾನು ಈ ಸಂಗೀತ ಅಂದರೆ ನನಗೆ ಭಾರಿ ಆಸೆ. ಈಗ ಮುಂದಿನ 2 ತಿಂಗಳಲ್ಲಿ ಇದೇ ರಂಗಮಂದಿರದಲ್ಲಿ ಸುಮಾರು 1,500 ಜನ ಸೇರಿಸಿ ನಾನು ಒಂದು ಕಾರ್ಯಕ್ರಮ ಮಾಡಬೇಕಂತ ನಾನು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಕೆಂಪರಾಜ್ ನಾವೆಲ್ಲ ಮಾತಾಡ್ತಾ ಇದ್ದೀರಿ. ಆ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡೋಕ್ಕೆ ನಾವೆಲ್ಲ ಪಡ್ತೀವಿ. ನಮಸ್ಕಾರ. ಟಿವಿ ಮಾಧ್ಯಮದವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಇಂತಹ ಒಂದು ಕಾರ್ಯಕ್ರಮಗಳು ಯಥೇಚ್ಛವಾಗಿ ಎಲ್ಲ ಜನಾಂಗದವರು ಸೇರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಒಂದು ಕಾರ್ಯಕ್ರಮಕ್ಕೆ ನಡೆಸ್ಕೊಡ್ಲಿಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ಜನಾಂಗದ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.
15ನೇ ತಾರೀಕು ಕೋಲಾರ ಜಿಲ್ಲಾ ಪಂಚಾಯಿತಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಹಾಗೂ ಜಿಲ್ಲಾ ಆಡಳಿತದಿಂದ ಸವಿತಾ ಮಹರ್ಷಿ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಹಾಗೂ ಉಪ ತಹಸೀಲ್ದಾರರಾದಂಥ ವಿಜೇಂದ್ರ ಅವರು ಹಾಗೂ ಕೋಲಾರ ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷರಾದಂಥ ಎಸ್ ಕೆಂಪರಾಜ್ ಅವರು ಹಾಗೂ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ಎಸ್ ಜಿ ನಾಗರಾಜ್ ಅವರು ಹಾಗೂ ಸವಿತಾ ಸಮಾಜದ ಮುಖಂಡರಾದಂಥ ಕೋಟೆ ರಾಜೇಶ್ ಅವರು ಹಾಗೂ ಶೆಟ್ಟಿ ಮಾದಿಮಂಗಳ ಡೋಲ್ ವಿದ್ವಾಂಸರಾದಂಥ ಸುಬ್ರಹ್ಮಣ್ಯವರು ಹಾಗೂ ಶೆಟ್ಕೊತ್ನೂರು ಸುಬ್ರಹ್ಮಣ್ಯವರು ಹಾಗೂ ಇದೇ ಸಂದರ್ಭದಲ್ಲಿ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೂ ಪಿಟೀಲ್ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದಂಥ ಆರ್ ಶ್ರೀರಾಮುಲು ಅಣ್ಣನವರ ಮಗನಾದಂಥ ಎಸ್ ಶ್ರೀನಿವಾಸಲು ನಾದಸ್ವರ ಹಾಗೂ ಶ್ರೀರಾಮುಲವರ ಶಿಷ್ಯರಾದಂಥ ಎಸ್ ಕೆಂಪರಾಜು ಹಾಗೂ ಎಸ್ ಜಿ ನಾಗರಾಜ್ ಬಂಗಾರಪೇಟೆ ಹಾಗೂ ಎಸ್ ನಾರಾಯಣ ಸ್ವಾಮಿ ಇವರ ಸಮ್ಮುಖದಲ್ಲಿ ಅಮೋಘವಾದಂಥ ನಾದಸ್ವರ ಕಚೇರಿಗಳನ್ನು ನಡೆಸಿಕೊಟ್ಟರು. ಹಾಗೂ ಮುಂದಿನ ವರ್ಷ ಇನ್ನೂ ಅದ್ಧೂರಿಯಾಗಿ ಮಾಡಬೇಕಾಗಿ ನಾವೆಲ್ಲ ಮುಖಂಡರು ಕುಂತು ಒಂದು ತೀರ್ಮಾನ ಮಾಡಿದ್ವಿ. ಜೈ ಸವಿತಾ ಸಮಾಜ, ಜೈ ಜೈ ಸವಿತಾ ಸಮಾಜ, ಸವಿತಾ ಬಂದು ನಾವೆಲ್ಲ ಒಂದು.